ಸ್ನೇಹಿತರೆ, ಬೆಂಗಳೂರಲ್ಲಿ ಒಂದು ಮನೆ ಖರೀದಿ ಮಾಡಬೇಕು ಅನ್ನೋರ್ಗೆ ಸರ್ಕಾರ ಗುಡ್ ನ್ಯೂಸ್ ನ ಕೊಟ್ಟಿದೆ. ನಾರ್ಮಲ್ ಆಗಿ 1 BHK ಮನೆ ತಗೋಬೇಕು ಅಂತಂದ್ರೆ ಅಬ್ಬಬ್ಬ ಅಂತಂದ್ರೆ 30 ರಿಂದ 40 ಲಕ್ಷ ರೂಪಾಯಿ ಬೇಕೇ ಬೇಕು ತಾನೆ. ಆದ್ರೆ ಈಗ ಸರ್ಕಾರ ಕೊಡ್ತಿರುವಂತ ಈ ಸ್ಕೀಮ್ ಅಲ್ಲಿ ಅಂದಾಜು ನಿಮ್ಗೆ 9 ರಿಂದ 10 ಲಕ್ಷದ ಒಳಗಡೆ ಮನೆಯನ್ನ ಖರೀದಿ ಮಾಡಬಹುದು. ಹಾಗಾದ್ರೆ ಯಾವ್ದಪ್ಪ ಸ್ಕೀಮ್, ಅರ್ಜಿ ಸಲ್ಲಿಸೋದು ಹೇಗೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಲ್ ಅರ್ಜಿ ಸಲ್ಲಿಸೋದು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಒಳ್ಳೆ ಮಾಹಿತಿ ಇದು. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, 1 BHK ಫ್ಲಾಟ್ ಅನ್ನ ಖರೀದಿ ಮಾಡ್ತೀವಿ ಅಂತಂದ್ರೆ 40 ಲಕ್ಷ ರೂಪಾಯಿ ಬೇಕೇ ಬೇಕು. ಆದ್ರೆ ಕರ್ನಾಟಕ ಸರ್ಕಾರ ರಾಜಧಾನಿ ಬೆಂಗಳೂರಲ್ಲಿ ರಿಯಾಯಿತಿ ದರದಲ್ಲಿ 1 BHK ಆಗಿರ್ಬೋದು 2 BHK ಫ್ಲಾಟ್ ಅನ್ನ ಹಂಚಿಕೆ ಮಾಡ್ತಾ ಇದೆ. ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ವಂತ ಮನೆ ಹೊಂದಬೇಕು ಅನ್ನೋದು ಪ್ರತಿಯೊಬ್ಬರ ಒಂದು ಕನಸಾಗಿರುತ್ತೆ. ಆದ್ರೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವಂತ ಮನೆ ಬೆಲೆ ಆಗಿರ್ಬೋದು, ಕಡಿಮೆ ಆಗಿರ್ಬೋದು, ಮಧ್ಯಮ ಆದಾಯದ ಜನರಿಗೆ ಈ ಕನಸನ್ನ ನನಸು ಮಾಡೋದು ಸ್ವಲ್ಪ ಕಷ್ಟನೇ. ಸೊ ಇದನ್ನ ಗಮನದಲ್ಲಿಟ್ಕೊಂಡು ಕರ್ನಾಟಕದ ಸರ್ಕಾರ ವಸತಿ ರಹಿತ ನಾಗರಿಕರಿಗಾಗಿ ಅತ್ಯಂತ ಮಹತ್ವದ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು. ಸ್ನೇಹಿತರೆ, ಅದರ ಬಗ್ಗೆನೇ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಅಂದ್ರೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಮೂಲಕ ಮುಖ್ಯಮಂತ್ರಿ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಬರುವಂತ ಅತಿ ಕಡಿಮೆ ದರದಲ್ಲಿ 1 BHK ಆಗಿರ್ಬೋದು 2 BHK ಫ್ಲಾಟ್ ಗಳನ್ನ ವಿತರಣೆ ಮಾಡೋದಕ್ಕೆ ಆನ್ಲೈನ್ ಮೂಲಕ ಈಗ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲನೇದಾಗಿ ಸ್ನೇಹಿತರೆ, ಈ ಒಂದು ಸ್ಕೀಮ್ ನ ಹೈಲೈಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಏನಿದು, ಏನ್ ಸ್ಕೀಮ್ ಅನ್ನೋದ್ರ ಬಗ್ಗೆ. ಸೊ ಮುಖ್ಯಮಂತ್ರಿ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ ಅನುಷ್ಠಾನ ಸಂಸ್ಥೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಅನ್ವಯವಾಗುವರು ಸ್ನೇಹಿತರೆ. ಆರ್ಥಿಕವಾಗಿ ಹಿಂದುಳಿದ ಹಾಗೆ ಮಧ್ಯಮ ವರ್ಗದ ನಾಗರಿಕರು ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಫ್ಲಾಟ್ ಪ್ರಕಾರ ಅಂದ್ರೆ ಇಲ್ಲಿ ನಿಮಗೆ ಸಿಗುವಂತದ್ದು ಸ್ನೇಹಿತರೆ 1 BHK ಆಗಿರಬಹುದು 2 BHK. ಸೊ ನೀವು ಹಿಂದುಳಿದ ವರ್ಗದವರಾಗಿರ್ಬೇಕು ಅಥವಾ ಮಧ್ಯಮ ವರ್ಗದ ನಾಗರಿಕರಿಗೂ ಕೂಡ ಅರ್ಜಿಯನ್ನ ಸಲ್ಲಿಸುವಂತ ಅವಕಾಶ ಇದೆ. ಸೊ ಇಲ್ಲಿನ ವ್ಯಾಪ್ತಿ ಬಂದು ಈ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಮಾತ್ರ ಬರುವಂತದ್ದು. ನೀವು ಬೆಂಗಳೂರು ನಗರ ಸುತ್ತಮುತ್ತಲು ಮಾತ್ರ ಇಲ್ಲಿ ಅರ್ಜಿಯನ್ನ ಸಲ್ಲಿಸೋದಕ್ಕಾಗತ್ತೆ ಸ್ನೇಹಿತರೆ. ಸೊ ಇಲ್ಲಿ ಸ್ನೇಹಿತರೆ, ಎಲ್ಲರಿಗೂ ಮನೆ, ಹೌಸಿಂಗ್ ಫಾರ್ ಆಲ್ ಅನ್ನುವಂತ ಒಂದು ಗೋಲ್ ಅನ್ನ ಸರ್ಕಾರ ಇಟ್ಕೊಂಡಿರುವಂತದ್ದು ಸ್ನೇಹಿತರೆ. ಕರ್ನಾಟಕ ಸರ್ಕಾರ ಎಲ್ಲರಿಗೂ ಸ್ವಂತ ಸೂರನ್ನ ಕೊಡಬೇಕು ಅನ್ನುವಂತ ಒಂದು ಉದ್ದೇಶದೊಂದಿಗೆ ವಸತಿ ರಹಿತ ಹಾಗೆ ಆರ್ಥಿಕವಾಗಿ ಹಿಂದುಳಿದಂತ ನಾಗರಿಕರಿಗೆ ಹಲವು ವಸತಿ ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತಾ ಇದೆ. ಸೊ ಅದರಲ್ಲಿ ನಿಮ್ಗೆ ಸಾಕಷ್ಟು ಜನ ಈ ಒಂದು ಬೇರೆ ಬೇರೆ ಅಂದ್ರೆ ಮನೆ ಕಟ್ಕೊಡೋದಾಗಿರ್ಬೋದು ಇದರ ಸದುಪಯೋಗವನ್ನ ಪಡಿಸ್ಕೊಂಡಿದ್ದಾರೆ. ಈ ಉದ್ದೇಶವನ್ನ ಕಾರ್ಯರೂಪಕ್ಕೆ ತರುವ ಸಲುವಾಗಿ ರಾಜೀವ್ ಗಾಂಧಿ ವಸತಿ ನಿಗಮವನ್ನ ಸ್ಟಾರ್ಟ್ ಮಾಡಿರುವಂತದ್ದು. ಸೊ ನಿಗಮದ ಮೂಲಕ ಈಗಾಗಲೇ ಸಾವಿರಾರು ಕುಟುಂಬಗಳಿಗೆ ಮನೆಯನ್ನ ಒದಗಿಸಲಾಗಿದೆ. ಸೊ ಅವರು ಕೂಡ ಒಂದು ಚಂದದ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಈಗ ಪ್ರಸ್ತುತ ನೋಡೋದಾದ್ರೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಫ್ಲಾಟ್ಗಳನ್ನ ಅರ್ಹ ಫಲಾನುಭವಿಗಳಿಗೆ ಕಡಿಮೆ ಬೆಲೆಗೆ ನೀಡಲಾಗ್ತಾ ಇದೆ. ಅಂದ್ರೆ ಇಲ್ಲಿ ನಿಮ್ಗೆ 9 ರಿಂದ 10, 11 ಲಕ್ಷದ ಒಳಗಡೆ ಅಂದಾಜು ಸಿಕ್ಕಿಬಿಡುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಈ ಒಂದು ಸ್ಕೀಮ್ ನ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ವಸತಿ ಸಮಸ್ಯೆ ಅಂದ್ರೆ ಮನೆ ಕಟ್ಕೊಳ್ಳೋದಾಗಿರ್ಬೋದು ಅಥವಾ ಮನೆನೇ ಇಲ್ಲ ಅಂತ ಸಮಸ್ಯೆ ಎದುರಿಸ್ತಿರುವಂತ ಜನರಿಗೆ ಪರಿಹಾರವನ್ನ, ಸೊಲ್ಯೂಷನ್ ಅನ್ನ ಕೊಡಬೇಕು ಅನ್ನುವಂತ ಉದ್ದೇಶ ಹೊಂದಿದೆ. ಸೊ ಕರ್ನಾಟಕ ಸರ್ಕಾರದ ಸಹಕಾರದಿಂದ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಈ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸ್ತಾ ಇದೆ ಸ್ನೇಹಿತರೆ. ಹೇಗೆ ಅರ್ಜಿ ಸಲ್ಲಿಸಬೇಕು, ಆಮೇಲೆ ಎಷ್ಟು ಲಕ್ಷದ್ದು, ಅದಾದ್ಮೇಲೆ ಏನ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ. ಒಟ್ಟು 1 ಲಕ್ಷ ಬಹುಮಹಡಿ ಫ್ಲಾಟ್ ಗಳನ್ನ ನಿರ್ಮಿಸಿ ವಿತರಣೆ ಮಾಡುವಂತ ಒಂದು ಏಮ್ ಅನ್ನ ಇಟ್ಕೊಂಡಿದ್ದಾರೆ. ಈ ಯೋಜನೆಯ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗ EWS ಹಾಗೆ ಮಧ್ಯಮ ವರ್ಗದ MIG ನಾಗರಿಕರಿಗೆ 1 BHK ಹಾಗೆ 2 BHK ಮನೆಗಳನ್ನ ಅತಿ ಕಡಿಮೆ ದರದಲ್ಲಿ ಒದಗಿಸಲಾಗ್ತಾ ಇದೆ. ಸೊ ಇಲ್ಲಿ ನಿಮ್ಗೆ ಫ್ಲಾಟ್ ಪ್ರೈಸ್ ಬಂದು ಹೇಳ್ತಾ ಹೋಗ್ತೀನಿ. ಸೊ ಫ್ಲಾಟ್ ನ ಬೆಲೆ ಎಷ್ಟು ಅನ್ನೋದನ್ನ ನೋಡ್ತಾ ಹೋಗೋಣ. ಸರ್ಕಾರ ಸಾಮಾಜಿಕ ನ್ಯಾಯವನ್ನ ಗಮನದಲ್ಲಿಟ್ಕೊಂಡು ಎಲ್ರಿಗೂ ಕೂಡ ಈಕ್ವಲ್ ಆಗಿ ಸಿಗಬೇಕು ಅನ್ನುವಂತಹ ರೀತಿಯಲ್ಲಿ ವಿಭಿನ್ನ ರೀತಿಯ ದರವನ್ನ ನಿಗದಿಪಡಿಸಿದ್ದಾರೆ ಆಯಾಯ ವರ್ಗದ ಜನರಿಗೆ. ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ SC ST ಅಂತ ಬಂದಾಗ
9.7 ಲಕ್ಷ, ಸಾಮಾನ್ಯ ವರ್ಗ ಅಂತ ಬಂದ್ರೆ 10.5 ಲಕ್ಷ. ಈ ತರದಲ್ಲಿ ಬೆಂಗಳೂರಿನಲ್ಲಿ ಮನೆಯನ್ನ ಪಡೆಯೋದಕ್ಕೆ ಸಾಮಾನ್ಯ ನಾಗರಿಕರಿಗೆ ಒಂದು ದೊಡ್ಡ ಅವಕಾಶವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ. ಈ ಯೋಜನೆ ಅಡಿಯಲ್ಲಿ ಫ್ಲಾಟ್ ಅನ್ನ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಒಂದಷ್ಟು ಮಾನದಂಡಗಳನ್ನ ಪೂರೈಸಬೇಕಾಗುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಇದೆ. ಸೊ ಮೊದಲನೇದಾಗಿ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ವಸತಿ ರಹಿತ ನಾಗರಿಕರು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಆರ್ಥಿಕವಾಗಿ ಹಿಂದುಳಿದ ಅಥವಾ ಮಧ್ಯಮ ವರ್ಗಕ್ಕೆ ಸೇರಿದವರು ನೀವು ಆಗಿರಲೇಬೇಕು. ಅದಕ್ಕೆ ಪ್ರೂಫ್ ಅನ್ನ ಕೂಡ ಕೇಳ್ತಾರೆ. ಈಗಾಗಲೇ ಸರ್ಕಾರದ ಯಾವುದೇ ವಸತಿ ಯೋಜನೆ ಅಡಿಯಲ್ಲಿ ನೀವು ಮನೆಯನ್ನ ಪಡೆದಿರಬಾರ್ದು. ಅಂದ್ರೆ ನಿಮ್ಮದೊಂದು ಸ್ವಂತ ಮನೆ ಇದೆ, ನೀವೇ ಕಟ್ಕೊಂಡಿದ್ದೀರಾ, ಆದ್ರೂ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸ್ತೀನಿ ಅಂತಂದ್ರೆ ಆಗಲ್ಲ. ಸೊ ಅದನ್ನ ಕೂಡ ಚೆಕ್ ಮಾಡ್ತಾರೆ. ಸೊ ಆನ್ಲೈನ್ ಅಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಅರ್ಹ ಅಭ್ಯರ್ಥಿಗಳು ಸಂಪೂರ್ಣವಾಗಿ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಈಗ ಅವಕಾಶವನ್ನ ಕೊಟ್ಟಿರುವಂತದ್ದು. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಎಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ, ನೀವು ಆನ್ಲೈನ್ ಅಲ್ಲೇ ಅರ್ಜಿ ಸಲ್ಲಿಸ್ತೀರಾ ಅಂತಂದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಸೊ ಮೊದಲು ನೀವು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ಅಧಿಕೃತ ಹೌಸಿಂಗ್ ಸ್ಕೀಮ್ ಆನ್ಲೈನ್ ಅಪ್ಲಿಕೇಶನ್ ವೆಬ್ಸೈಟ್ಗೆ ನೀವು ಭೇಟಿ ಕೊಡಬೇಕಾಗತ್ತೆ ಸ್ನೇಹಿತರೆ. ಅದರಲ್ಲಿ ಕರೆಕ್ಟ್ ಆದಂತ ವೆಬ್ಸೈಟ್ ಅನ್ನ ಚೆಕ್ ಮಾಡಿ ಅಲ್ಲಿ ನಿಮಗೆ ಮುಖಪುಟದಲ್ಲಿ ಕಾಣುವಂತ ಮುಖ್ಯಮಂತ್ರಿ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ ಅನ್ನುವಂತ ಒಂದು ಆಪ್ಷನ್ ಇರುತ್ತೆ. ಆನ್ಲೈನ್ ಅರ್ಜಿ ಅಂತ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ನೀವು ಅಂದ್ರೆ ಸ್ಟೆಪ್ 3 ಬರೋದಾದ್ರೆ ಅರ್ಜಿ ಸಲ್ಲಿಕೆಯನ್ನ ಆಯ್ಕೆ ಮಾಡಬೇಕಾಗತ್ತೆ. ಇಲ್ಲಿ ಆಧಾರ್ ದೃಢೀಕರಣ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕಾಗತ್ತೆ. ಅದಾದ್ಮೇಲೆ ಆಧಾರ್ ಸಂಖ್ಯೆ ಆಗಿರ್ಬೋದು, ಆಧಾರ್ ಸಂಖ್ಯೆಯನ್ನ ನಮೂದಿಸಿದಾಗ ನಿಮಗೆ OTP ಕೂಡ ಬರುತ್ತೆ, ಅದನ್ನ ಕೂಡ ಲಾಗಿನ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಅರ್ಜಿ ನಮೂನೆಯನ್ನ ತೆಗೆದುಕೊಂಡು ಬಳಿಕ ಕೇಳಲಾಗುವಂತ ಎಲ್ಲ ವಿವರಗಳನ್ನ ಸರಿಯಾಗಿ ನೀವು ಭರ್ತಿ ಮಾಡಬೇಕಾಗತ್ತೆ. ನಾನು ಆಗ್ಲೇ ಹೇಳಿದೆ ಏನೇನ್ ಅರ್ಹತಾ ಮಾನದಂಡಗಳಿದೆ ಅಂತ, ಅದನ್ನ ಇಲ್ಲಿ ಎಲ್ಲವೂ ಕೂಡ ಚೆಕ್ ಮಾಡ್ತಾರೆ. ಎಲ್ಲ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಕೊನೆಯಲ್ಲಿ ಸಬ್ಮಿಟ್ ಬಟನ್ ಅನ್ನುವಂಥದ್ದು ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅರ್ಜಿ ಸಲ್ಲಿಕೆ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ತಂದೆ ತಾಯಿ ಹೆಸರಾಗಿರ್ಬೋದು, ಮಕ್ಕಳ ಹೆಸರಾಗಿರ್ಬೋದು, ಎಲ್ಲವನ್ನ ಸಲ್ಲಿಕೆ ಮಾಡಬೇಕು. ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಮೇಡಮ್ ಅದನ್ನ ಹೇಳಲೇ ಇಲ್ವಲ್ಲ ಅಂತ ನೀವು ಕೇಳ್ಬೋದು. ಒಂದಷ್ಟು ಡಾಕ್ಯುಮೆಂಟ್ಸ್ ಬೇಕು ನಿಮಗೆ. ಸೊ ಅದು ಏನು, ಅದು ಕಡ್ಡಾಯ ಆಗಿರುತ್ತೆ. ಸೊ ಮೊದಲನೇದಾಗಿ ಅರ್ಜಿದಾರರ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿ ಬೇಕಾಗುತ್ತೆ. ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋ 2-3 ಬೇಕಾಗುತ್ತೆ. ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಕ್ಯಾಟಗರಿ ವೈಸ್ ಇಲ್ಲಿ ಕೊಡ್ತಾ ಇರುವಂತದ್ದು. ಸೊ ಹಾಗಾಗಿ ವೋಟರ್ ID ಆಗಿರ್ಬೋದು, ರೇಷನ್ ಕಾರ್ಡ್ ಬೇಕು, ನಿಗಮದಿಂದ ಕೇಳುವಂತ ಇತರ ಅಗತ್ಯ ದಾಖಲೆಗಳನ್ನ ಕೂಡ ಇಲ್ಲಿ ನೀವು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಕರೆಕ್ಟ್ ಆಗಿತ್ತು ಅಂತಂದ್ರೆ ನೀವು ಇದಕ್ಕೆ ಅರ್ಹರಾಗಿರ್ತೀರಾ. ಬೆಂಗಳೂರು ನಗರದಲ್ಲಿ ಸ್ವಂತ ಮನೆ ಹೊಂದೋದು ಅನೇಕರಿಗೆ ಕನಸು ಸ್ನೇಹಿತರೆ. ಆದ್ರೆ ಸರ್ಕಾರದ ಈ ಯೋಜನೆಯ ಮೂಲಕ ಕಡಿಮೆ ಬೆಲೆಗೆ 1 BHK ಆಗಿರ್ಬೋದು, 2 BHK ಫ್ಲಾಟ್ ಅನ್ನ ಪಡೆಯುವಂತ ಅವಕಾಶ ಈಗ ನಿಮ್ಗೆ ಸಿಕ್ಕಿದೆ. ಸೊ ನೀವು ಅರ್ಹರಾಗಿದ್ರೆ ಈ ಅವಕಾಶವನ್ನ ನೀವು ಬಳಸ್ಕೋಬಹುದು ಸ್ನೇಹಿತರೆ. ಸರಿಯಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ. ಯಾಕಂತಂದ್ರೆ ಈಗ ನಾವು ಸಿಟಿ ಬಿಡಿ, ಹಳ್ಳಿಲೇ ಒಂದು ಮನೆ ಖರೀದಿ ಮಾಡ್ತೀವಿ ಅಂತಂದ್ರೆ ಎಷ್ಟು ದುಡ್ಡಾಗಿ ಹೋಗ್ಬಿಟ್ಟಿದೆ. ನೀವು ಒಂದು ಚಿಕ್ಕ ಸೈಟ್ನ ಖರೀದಿ ಮಾಡ್ತೀರಿ ಅಂತಂದ್ರೂ ಕೂಡ ನೀವು ಜೀವನ ಪೂರ್ತಿ ಕಷ್ಟಪಟ್ಟಂತ ದುಡ್ಡನ್ನ ಸುರಿದ್ರೂ ಕೂಡ ಮತ್ತೆ ಸಾಲ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಇನ್ನು ಸಿಟಿ ವಿಚಾರಕ್ಕೆ ಬರೋದಾದ್ರೆ ಎಷ್ಟು ಖರ್ಚು ಮಾಡಬೇಕು ಒಂದು ಮನೆ ಖರೀದಿ ಮಾಡಬೇಕು ಅನ್ನೋದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ಸಮಸ್ಯೆನೇ ಆಗಿರುತ್ತೆ. ಎಲ್ರಿಗೂ ಕೂಡ ಕನಸನ್ನ ಕಾಣ್ತೀವಿ, ಒಂದು ಚಂದದ ಮನೆ ಕಟ್ಕೋಬೇಕಪ್ಪ, 1 BHK ಇದ್ರೂ ಸಾಕು ಬೆಂಗಳೂರಲ್ಲಿ ಅಂತ. ಸೊ ಹಾಗಾಗಿ ಸರ್ಕಾರ ಕೊಟ್ಟಿರುವಂತ ಈ ಅವಕಾಶವನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ಸಿಕ್ಲಿ, ಅವರು ಕೂಡ ಅರ್ಜಿಯನ್ನ ಸಲ್ಲಿಸಲಿ, ಅವಕಾಶವನ್ನ ಪಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.